ಮಾಧ್ಯಮದವರಿಗೆ ಸ್ವಾಗತ. ಇದು ನಮ್ಮ ದೈವಜ್ಞ ಯೂನಿಟಿ ಕಪ್ ಅಂತೇಳಿ ಇದು ಸೆಕೆಂಡ್ ಸೀಸನ್. ಇದು ಹೋದ ವರ್ಷ ನಾವು ಫೆಬ್ರವರಿಯಲ್ಲಿ ಮಾಡಿದ್ದೆವು 12, 13, 14ಕ್ಕೆ. ಈ ಸಲ ನಾವು ಮಾರ್ಚ್ 6, 7, 8ಕ್ಕೆ ಮಾಡ್ತಿದ್ದೇವೆ UFC ಗ್ರೌಂಡ್, ನಮ್ಮ ಉರುವ ಗ್ರೌಂಡಲ್ಲಿ. ಇದು ನಮ್ಮ ಸಮಾಜದ್ದು ಎಲ್ಲ ಯಂಗ್ಸ್ಟರ್ಸಿಗೆ ನಾವು ಎಂಕರೇಜ್ ಮಾಡಲಿಕ್ಕೋಸ್ಕರ ಇದನ್ನು ನಾವು ಮಾಡಿದ್ದೇವೆ. ಈ ಸಲ 9 ಡಿಸ್ಟ್ರಿಕ್ಟಿಂದ 19 ತಾಲೂಕಿಂದ 28 ಟೀಮ್ ಬರ್ತಾ ಉಂಟು. ಮತ್ತು ಒಂದು ಬಾಂಬೆಯಿಂದ ಟೀಮ್ ಬರ್ತಾ ಉಂಟು, ಔಟ್ಸೈಡ್ ಸ್ಟೇಟ್. ಸೊ ಒಟ್ಟಿಗೆ ಸೇರಿ 400+ ಜನ ಪ್ಲೇಯರ್ಸ್ ಬರ್ತಾರೆ. ಸೊ ಇದನ್ನು ನಾವು 3 ದಿನ ಮಾಡಿ ಮಾಡ್ತಾಯಿದ್ದೇವೆ. ಮತ್ತು ಇದು ಡೇ ಆ್ಯಂಡ್ ನೈಟ್, ಅಂದರೆ ಈವ್ನಿಂಗ್ ಮ್ಯಾಚ್ ಕೂಡ ಇದೆ ಇದರಲ್ಲಿ. ಸೊ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 11, 11:30 ತನಕ ನಾವು ಮಾಡ್ತಾಯಿದ್ದೇವೆ. ಇದರಲ್ಲಿ 28 ಲೀಗ್ ಮ್ಯಾಚಸ್ ಇರ್ತದೆ. ಟೋಟಲಿ 35 ಮ್ಯಾಚಸ್ ಆಗ್ತದೆ. ಅಂದರೆ ಸೆಮಿಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಸೇರಿಕೊಂಡು. ಇದರಲ್ಲಿ ನಾವು ಮೊನ್ನೆ 8ನೇ ತಾರೀಕಿಗೆ, ಫೆಬ್ರವರಿ 8ನೇ ತಾರೀಕಿಗೆ ನಾವು ಉಡುಪಿಯಲ್ಲಿ ನಮ್ಮ ಈ ಟೂರ್ನಮೆಂಟಿದ್ದು ಜರ್ಸಿ ಲಾಂಚ್ ಮಾಡಿದ್ದೆವು. ನಮ್ಮ ಸ್ವಾಮೀಜಿಯವರಾದ ಶ್ರೀ ವಿಶ್ವವಲ್ಲಭ ತೀರ್ಥ ಸೋದೆ ಸ್ವಾಮೀಜಿಯವರ ಕ್ಷಮಾಕ್ಷಮದಲ್ಲಿ ನಾವು ಮಾಡಿದ್ದೆವು. ಇದರಲ್ಲಿ ಒಳ್ಳೆ ಎಲ್ಲ ಕ್ಯಾಪ್ಟನ್ಸ್ ಮತ್ತು ಊರಿನವರೆಲ್ಲ ಸೇರಿದರು. ಕೆಲವರು ಗಣ್ಯ ವ್ಯಕ್ತಿ ಕೂಡ ಅದರಲ್ಲಿ ಇದ್ದರು. ಸೊ ಒಬ್ಬರು ನಮ್ಮ ಜಯಾಚಾರ್ಯ ಅಂಥೇಳಿ ಕರ್ನಾಟಕ ಜ್ಯುವೆಲರ್ಸ್ ಫೆಡರೇಷನ್ ಅವರು ಕೂಡ ಒಂದು ಗೆಸ್ಟ್ ಆಗಿದ್ದರು. ಹಾಗೆ ನಮ್ಮ ಸಮಾಜದ್ದು ಸತೀಶ್ ಶೇಟ್ ಅಂಥೇಳಿ ಅಲ್ಲಿಯ ದೈವಜ್ಞ ಸಮಾಜದ್ದು ಪ್ರೆಸಿಡೆಂಟ್ ಅವರು ಕೂಡ ಅದರಲ್ಲಿ ಇದ್ದರು. ಹಾಗಾಗಿ ಅನ್ಯ ಜನರು ಇದ್ದರು. ಸೊ ಅದು ಒಳ್ಳೆ ಗ್ಯಾದರಿಂಗ್ ಆಗಿತ್ತು 8ನೇ ತಾರೀಕು ಆದಿತ್ಯವಾರ ಹೋದ ತಿಂಗಳಲ್ಲಿ. ಈಗ ಇದನ್ನು ನಾವೀಗ ಇನ್ನು ಈ ಬರೋ 4 ದಿನದಲ್ಲಿ ಇದು ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ದೇವೆ. ಈ ಸಲ ಇದು ಸೆಕೆಂಡ್ ಸೀಸನ್ ಇದು. ಹಾಗೆಯೇ ಇದರಲ್ಲಿ ತುಂಬ ನಾವಂದರೆ ನಮ್ಮ ಸಮಾಜದ್ದು ಒಂದು ಕೆಲವರು ಅಚೀವರ್ಸ್ ಇದ್ದಾರೆ. ಒಬ್ಬರು ಕ್ರಿಕೆಟ್ ಪ್ಲೇಯರ್ ರೋಹನ್ ರೇವಣ್ಕರ್ ಅಂತೇಳಿ, ಇಸ್ ಬಡ್ಡಿಂಗ್ ಕ್ರಿಕೆಟರ್, ಅವರಿಗೊಂದು ಹಾನರ್ ಮಾಡಲಿಕ್ಕಿದ್ದೇವೆ. ಹಾಗೆಯೇ ಒಬ್ಬರು ಒಂದು ಕರಾಟೆ ಸ್ಪೋರ್ಟ್ ಉಂಟು, ಪೂರ್ವಿಯಾರ್ ಶೇಟ್ ಅಂತೇಳಿ, ಟೈಕೂನ್ ಇದಂಥೇಳಿ, ಅದರಲ್ಲಿ ಶಿ ಈಸ್ ಆಲ್ಸೋ ತುಂಬ ಮೆಡಲ್ಸ್, ಇಂಟರ್ನ್ಯಾಷನಲ್ ಮೆಡಲ್ಸ್ ಎಲ್ಲ ಅವ್ರು ತಗೊಂಡಿದ್ದಾರೆ. ಅವರಿಗೊಂದು ಹಾನರ್ ಮಾಡ್ತಿದ್ದೇವೆ. ಹಾಗೆ ಒಬ್ಬರು ನಮ್ಮ ಹುಬ್ಳಿಯವರು ಸಂತೋಷ್ ಸೋಮೇಶ್ವರ್ ಆವಾಜಿ ಅಂಥೇಳಿ, ಅವರಿಗೆ ಬಾಡಿ ಬಿಲ್ಡಿಂಗ್ ಮತ್ತು ಈಸ್ ಎ ಮಾಡೆಲ್. ಸೊ ಅವರಿಗೆ ಕೂಡ ನಾವೊಂದು ಹಾನರ್ ಮಾಡ್ತಾಯಿದ್ದೇವೆ. ಅದಾದಮೇಲೆ ನಾವು ಆ ದಿನ ಬೆಳಿಗ್ಗೆ ಇನಾಗ್ರೇಷನಿಗೆ ನಮ್ಮ ಒಬ್ಬರು ಕೇಶವ್ ಸುಬ್ರಾಯ್ ಕೊಲ್ಲೆ ಅಂಥೇಳಿ, ಅವರು ಈಗ BCCIದು ಪ್ಯಾನಲ್ಲಿದ್ದಾರೆ, ಅವರೀಗ ಎಂಪೈರಿಂಗ್ ಪ್ಯಾನಲ್ಲಿದ್ದಾರೆ. ಸೊ ಒಂದು ಒಳ್ಳೆ ಪೋಸ್ಟಲ್ಲಿದ್ದಾರೆ ಅವರು. ಸೊ ಅವರಿಗೂ ಕೂಡ ಅವರು ಈ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ತಾರೆ. ಹಾಗೆ ಅವರಿಗೆ ನಾವು ಹಾನರು ಮಾಡಲಿಕ್ಕಿದ್ದೇವೆ. ತದನಂತರ ಸೆಕೆಂಡ್ ಡೇ ನಮ್ಮ 7th ಸಾಯಂಕಾಲ ನಾವು ಮುಂಚೆ ನಮ್ಮ ತಂದೆಯವರ ಟೈಮಲ್ಲಿ ನಾವು ಒಂದು ಕಬಡ್ಡಿ ಮ್ಯಾಚ್ ಮಾಡ್ತಿದ್ದೆವು. ಆ ಕಬಡ್ಡಿ ಮ್ಯಾಚಿದ್ದು ಒಂದು ಟೀಮಿಗೆ ನಾವು ಈ ಸಲ ಬೆಂಗಳೂರು ಟೀಮ್ನವರಿಗೆ ನಾವೊಂದು 4 ಜನ ಇದ್ದಾರೆ. ಈಗ ಅವರೀಗ ಎಲ್ಲ ಏಜ್ ಆಗಿದ್ದಾರೆ. ಅವರಿಗೊಂದು ಹಾನರ್ ಮಾಡಲಿಕ್ಕಿದ್ದೇವೆ 4 ಜನಕ್ಕೆ. ಪ್ರಕಾಶ್ ರಾವ್ ಅಂತೇಳಿದ್ದಾರೆ, ಗೋಪಾಲ್ ಕೃಷ್ಣ, ಮತ್ತು ಸೀತಾರಾಮ್ ಆನೇಕಲ್, ಮತ್ತು ಗಣಪತಿ ರಾಯ್ಕರ್ ಅಂತೇಳಿ. ಸೊ ಅವರಿಗೂ ನಾವು ಹಾನರ್ ಮಾಡಲಿಕ್ಕಿದ್ದೇವೆ. ಸೊ ಇದು ಸೆಕೆಂಡ್ ಡೇ ಕಾರ್ಯಕ್ರಮ, ಪ್ಲಸ್ ಕ್ರಿಕೆಟ್ ಮ್ಯಾಚಸ್ ಆಗ್ತಾ ಇರ್ತದೆ. ಮತ್ತು ಥರ್ಡ್ ಡೇ ಕೂಡ ನಾವು ವ್ಯಾಲಿಡಿಟರಿ ಫಂಕ್ಷನಿಗೆ ನಮ್ಮ ಸಮಾಜದ್ದು ರವಿ ಗಾಂವ್ಕರ್ ಅಂತೇಳಿ, ಅವರು ಅಖಿಲ ಕರ್ನಾಟಕ ದೈವಜ್ಞ ಸಮಾಜದ್ದು ಪ್ರೆಸಿಡೆಂಟ್, ಅವರು ಚೇರ್ಮನ್ ಅವರು. ಸೊ ಅವರು ಬರ್ತಾಯಿದ್ದಾರೆ. ಹಾಗೆಯೇ DY ಪಾಟೀಲ್ ಅಂತೇಳಿ ಕೊಲ್ಲಾಪುರ, ಅಲ್ಲಿ ಒಂದು ವಿಂಗಿದ್ದು ಡೈರೆಕ್ಟರ್, ಅಂದರೆ ಪ್ರಿನ್ಸಿಪಲ್, ಅವರು ಕೂಡ ನಮ್ಮ ಸಮಾಜದವರೇ. ಸೊ ಅವರು ಕೂಡ ಬರ್ತಾಯಿದ್ದಾರೆ. ಅವರಿಗೆ ನಾವು ಹಾನರ್ ಮಾಡಲಿಕ್ಕಿದ್ದೇವೆ. ಹಾಗೆ ಅವರ ಹೆಸರು ಸತೀಶ್ ಆರ್ ಪಾವಸ್ಕರ್ ಅಂತೇಳಿ, ಅವರು ಬೇಸಿಕಲಿ ಕೊಲ್ಲಾಪುರ್ನವರು. ಸೊ ಹೀಗೆ. ಮತ್ತು 2 ರಂಜಿ ಪ್ಲೇಯರ್ಸ್ ಇದ್ದಾರೆ, ಶಿರಗುಪ್ಪ ಸೋಮೇಶ್ವರ್ ಮತ್ತು ಆನಂದ್ ಕಟ್ಟಿ ಅಂತೇಳಿ. ಅವರು ರಂಜಿದ್ದು ಪ್ಯಾನಲ್ಲಿದ್ದಾರೆ, ಸಿಲೆಕ್ಷನ್ ಪ್ಯಾನಲಲ್ಲಿದ್ದಾರೆ. ಲಾಸ್ಟ್ ಇಯರ್ ತನಕಿದ್ದರು. ಸೊ ಅವರಿಗೆ ಕರೆದು ಒಂದು ನಾವು ಇಂಟ್ರೊಡಕ್ಷನ್ ಮಾಡಿ ನಮ್ಮ ಸಮಾಜದೊಂದು ವಿಷಯವನ್ನು, ಅಂದರೆ ಕ್ರಿಕೆಟರ್ಸ್ನವ್ರದ್ದು ವಿಷಯವನ್ನು ಅವರಿಗೊಂದು ನಾವು ಇಂಟ್ರೊಡಕ್ಷನ್ ಮಾಡಬೇಕಂತೇಳಿ ಆ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಸೊ ಇದು ನಮ್ಮ ಕಾರ್ಯಕ್ರಮದ್ದು ವಿವರ. ಮತ್ತು ನಾವು ಈ ಇಡೀ ಕಾರ್ಯಕ್ರಮ ಪ್ರಾಜೆಕ್ಟ್ ಮಾಡುವವರು SL ಶೇಟ್ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ, ಇದು ನಮ್ಮ ಪ್ರೈವೇಟ್ ಟ್ರಸ್ಟ್. ಇದು ಮೇನ್ ಉದ್ದೇಶ ಅಂದರೆ ನಮಗೆ ಸಮಾಜದ ಒಂದು ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮಾಡಿದ ಟ್ರಸ್ಟ್ ಇದು.
ಇದರಲ್ಲಿ ನಮ್ಮ ಟ್ರಸ್ಟಲ್ಲಿ ನಾನು ಮತ್ತು ನಮ್ಮ ಇಬ್ಬರು ಬ್ರದರ್ಸ್ ಮತ್ತು ಗುರುರಾಜ್ ಇವರೆಲ್ಲ ನಮ್ಮ ಟ್ರಸ್ಟಲ್ಲಿ ಇದ್ದಾರೆ. ಸೊ ಇದು ನಾವು ಇದನ್ನು ಚೆಂದ ಮಾಡಿ ನಾವು ನಡೆಸ್ತಾ ಇದ್ದೇವೆ ಈಗ ಈ ಸೆಕೆಂಡ್ ಇಯರಿಗೆ ಇದು. ಹಾಗೆಯೇ ಈಗ ಈ ಮ್ಯಾಚಿದ್ದು ಸಂಬಂಧಪಟ್ಟ ಈಗ ಈ ಬ್ರೀಫಿಂಗ್ ನಮ್ಮ ಗುರುರಾಜ್ ಶೇಟ್ ಅವರು ಮಾಡ್ತಾರೆ. ನನ್ನ ಹೆಸರು ಗುರುರಾಜ್ ಶೇಟ್ ಅಂತೇಳಿ. ಸೊ ಟೋಟಲಿ ಇದರಲ್ಲಿ 28 ಟೀಮ್ ಭಾಗವಹಿಸಲಿದೆ. ಅದರಲ್ಲಿ ಬೆಂಗಳೂರಿಂದ 7 ಟೀಮ್ಸ್, ಆಮೇಲೆ ದಾವಣಗೆರೆಯಿಂದ 4 ಟೀಮ್, ಸಿರ್ಸಿಯಿಂದ 1 ಟೀಮ್, ಶಿವಮೊಗ್ಗದಿಂದ 3 ಟೀಮ್, ಮಂಗಳೂರು ನಮ್ಮದು ಲೋಕಲಿಂದ 3 ಟೀಮ್, ಆಮೇಲೆ ಸಾಗರದಿಂದ 2 ಟೀಮ್, ಹುಬ್ಳಿಯಿಂದ 2 ಟೀಮ್, ಬೆಳಗಾವಿಯಿಂದ 1, ಕುಂದಾಪುರ 1, ಕಾರವಾರದಿಂದ 1, ಮುಂಬೈಯಿಂದ 1 ಟೀಮ್, ಉಡುಪಿಯಿಂದ 1 ಟೀಮ್ ಮತ್ತು ಮೈಸೂರಿಂದ 1 ಟೀಮ್ ಇದರಲ್ಲಿ ಭಾಗವಹಿಸಲಿದೆ. ಆ್ಯಂಡ್ ನಾವೆಲ್ಲ 28 ಲೀಗ್ ಮ್ಯಾಚಸಲ್ಲಿ ಪ್ರತಿಯೊಬ್ಬರಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಕೊಡ್ತಿದ್ದೇವೆ, 1000 ರೂಪೀಸ್ ಅಂತೇಳಿ, ಪ್ಲಸ್ ಪ್ರೈಸ್ ವಿನ್ನಿಂಗ್ ಫೈನಲ್ ಮ್ಯಾಚಲ್ಲಿ. ಸೊ ವಿನ್ನರ್ಸಿಗೆ 99,000, ಆಮೇಲೆ ರನ್ನರ್ ಅಪ್ಪಿಗೆ 49,000. ಅದೇ ರೀತಿ ಮ್ಯಾನ್ ಆಫ್ ದ ಸೀರೀಸ್ 10,000, ಬೆಸ್ಟ್ ಬ್ಯಾಟ್ಸ್ಮನ್ 5,000, ಆಮೇಲೆ ಬೆಸ್ಟ್ ಫೀಲ್ಡರ್ 5,000, ಬೆಸ್ಟ್ ಬೌಲರ್ 5,000 ಮತ್ತು ವಿಶೇಷವಾಗಿ ಬೆಸ್ಟ್ ಜರ್ಸಿ, ಯಾರು ಒಳ್ಳೆ ರೀತಿಯಲ್ಲಿ ಜರ್ಸಿ ಎಲ್ಲ ಯೂನಿಫಾರ್ಮಿಟಿ ಹಾಕ್ಕೊಳ್ತಾರೆ ಅವರಿಗೊಂದು 9,000 ರೂಪೀಸ್ ಕ್ಯಾಶ್ ಪ್ರೈಸನ್ನು ನಾವು ಇಟ್ಕೊಂಡಿದ್ದೇವೆ. ಟೋಟಲಿ ಆಲ್ಮೋಸ್ಟ್ ಒಂದು 2,15,000 ಹತ್ರ ಕ್ಯಾಶ್ ಪ್ರೈಸ್ ಇದರಲ್ಲಿ ಬರ್ತದೆ ಟೋಟಲಿ. ಮತ್ತು ಆದಷ್ಟು ನಾವು ಈ ಇವೆಂಟನ್ನು ನಮ್ಮ ಸಮಾಜದವ್ರು ಯಾರಿದ್ದಾರೆ ಅವರಿಗೆ ನಾವು ಕೊಟ್ಟಿದ್ದೇವೆ. ಟೇಕಿಂಗ್ ಲೈಕ್ ಫೋಟೋಗ್ರಫಿ ಇರ್ಬೋದು ಅಥವಾ ಬೇರೆ ಬೇರೆ ವಿಂಗ್ಸಲ್ಲಿ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೆಲ್ಲ ನಮ್ಮ ಸಮಾಜದವ್ರು ಇದ್ರ ಇನ್ವಾಲ್ವ್ಮೆಂಟ್ ಇದೆಯೋ ಅವರಿಗೆ ನಾವು ಚಾನ್ಸ್ ಕೊಟ್ಟಿದ್ದೇವೆ. ಸೊ ಒಂದು ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಈ ಟ್ರಸ್ಟ್ ಮುಖಾಂತರ ಇದು ಆಗ್ತಾ ಇದೆ. ಇದರಲ್ಲಿ ನಾವು ಈಗ ಎಲ್ಲ ಪಾರ್ಟಿಸಿಪೆಂಟ್ಸ್ನವರಿಗೆ ನಾವು ಅವರಿಗೆ ಮೆಡಲ್ಸ್ ಕೊಡ್ತಾ ಇದ್ದೇವೆ, ಪಾರ್ಟಿಸಿಪೇಟಿಂಗ್ ಮೆಡಲ್ಸ್ ಅಂತೇಳಿ. ಅದು ಒಂದು ಎಂಕರೇಜ್ಮೆಂಟ್ ಹಾಗೆ. ಸೊ ಇದು ಮೇಯ್ನ್ ನಮಗೆ ಉದ್ದೇಶ ಅಂದರೆ ನಮ್ಮ ಸಮಾಜವನ್ನು ನಾವು ಒಂದುಗೂಡಿಸಬೇಕು ಮತ್ತು ಸಮಾಜದಲ್ಲಿ ಒಂದು ಆ್ಯಕ್ಟಿವಿಟೀಸ್ ಆಗಬೇಕು ಮತ್ತು ಸಮಾಜಕ್ಕೆ ಒಂದು ಎಕ್ಸ್ಪೋಜರ್ ಸಿಗಬೇಕಂತೇಳಿ ನಾವು ಮಾಡ್ತಾ ಇದ್ದೇವೆ. ಸೊ ನಾವು ಬೇರೆ ಬೇರೆ ಕಡೆ ಈಗ ಬೆಂಗಳೂರಲ್ಲಿ ಆಗಲಿ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ಸೊ ಮ್ಯಾಂಗ್ಳೂರ್ದು ಕೂಡ ಈಗ ಈ ಕಾರ್ಯಕ್ರಮ ಈಗ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಉಂಟು. ಸೊ ಇದಕ್ಕೆ ನಾವು ನಮ್ಮ ಒಳ್ಳೆಯ ಶ್ರಮೆಯನ್ನು ನಾವು ಹಾಕ್ತಾ ಇದ್ದೇವೆ. ಸೊ ಇದು ಒಳ್ಳೆಯದಾಗಲಿ ಅಂತೇಳಿ ನಾವು ಎಲ್ಲರಿಗೆ ಒಂದು ನಮ್ಮ ನೀವು ಹಾರೈಸಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಇದ್ದಾರೆ, ಹೌದು ಜಾಸ್ತಿ ಇದ್ದಾರೆ. ಅಂದರೆ ಈಗ ನಾವು ಏನು ಮಾಡಿದ್ದೇವೆ, ಈಗ ಇದು ಸ್ವಲ್ಪ ಶಾರ್ಟ್ ಫಾರ್ಮ್ಯಾಟಲ್ಲಿ ಮಾಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಇಯರ್ ಈಗ ಮಾಡುವಾಗ ಸ್ವಲ್ಪ ಬೆಟ್ರ್ ಫಾರ್ಮ್ಯಾಟಲ್ಲಿ ಮಾಡುವ ಅಂತೇಳಿ, ಅಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುವ ಹಾಗೆ. ಅಂದರೆ ಈಗ ನಮಗೆ ಎಷ್ಟು ಟೀಮ್ಸ್ ಇದೆ ಹೇಗಿದೆ ಅಂತೇಳಿ ನಮಗೆ ಗೊತ್ತಾಗಬೇಕಂದ್ರೆ 2 ಸೀಸನ್ ಆಗಿದೆ ನಮಗೆ ಗೊತ್ತಾಗೋದಿಲ್ಲ. ಅದು 3rd ಸೀಸನ್ ಆಗುವಾಗ ಸ್ವಲ್ಪ ನಾವು ಟೀಮ್ಸನ್ನು ಕಟ್ ಮಾಡಿ ಒಳ್ಳೆ ಪ್ಲೇಯರ್ಸಿಗೆ ಮಾತ್ರ ಎಂಕರೇಜ್ ಮಾಡಿ ಸ್ವಲ್ಪ ಓವರ್ಸನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಡುವಾಗ ಅದು ಇನ್ನೂ ಫಾರ್ಮ್ಯಾಟ್ ಬೇರೆ ಆಗ್ತದೆ. ಈಗ ನಾವು ಈಗಂದರೆ ಈಗ ಶಾರ್ಟ್ ಫಾರ್ಮ್ಯಾಟ್ ಇದೆ ಈಗ ನಾವು ಮಾಡುವಂಥದ್ದು. ಅಲ್ಲ, ನಮ್ಮದೇ ನಾನು ಹೇಳಿದಲ್ಲ, ರೋಹನ್ ರೇವಣ್ಕರ್ ಅಂತೇಳಿ ಈಗ ಅವರು IPLಗೆ ಸೌತ್ ಝೋನಿಗೆ ಅವರೀಗ KPL ಅಲ್ಲಿ ಅವರೀಗ ಒನ್ ಆಫ್ ದ ಪ್ಲೇಯರ್ ಅವರು. ಹೌದು ಹೌದು, ಅದಕ್ಕೆ ಅವರಿಗೀಗ ನಾವು 3 ಜನರಿಗೆ ನಾವು 25,000 ರೂಪೀಸ್ ನಾವು ಈಗ ಆ್ಯಸ್ ಎ ಕ್ಯಾಶ್ ಕೊಡ್ತಾ ಇದ್ದೇವೆ ನಾವು. ಅದು ಸಪ್ರೇಟ್, ಅದು ಈ 3 ಜನ ಪ್ಲೇಯರ್ಸ್ನವರಿಗೆ ಅದೊಂದು ಎಂಕರೇಜ್ಮೆಂಟ್. ಅದು ಈಗ ನಾನು ಹೇಳ್ತೇನೆ, ಅಕೊಮಿಡೇಷನ್ನವರಿಗೆ ನಾವು ಈ ಸಲ ಏನು ಮಾಡಿದ್ದೇವೆ, ಎಲ್ಲರಿಗೆ ನಾವು ಹೋಟೆಲ್ ರೂಮ್ಸ್ ಕೊಡ್ತಾ ಇದ್ದೇವೆ. ಸೊ ಆಲ್ ಓವರ್ ದ ಮ್ಯಾಂಗ್ಳೂರ್ ನಾವು ಈ ಸಲ 125 ರೂಮ್ ಬುಕ್ ಮಾಡಿದ್ದೇವೆ ಆಲ್ 3 ಡೇಸಿಗೆ. ಈಗ ಸಪೋಸ್ ಅವರು ಡಿಫೀಟ್ ಆದರೂ ಕೂಡ ನಾವು ಅವರಿಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ 3 ಡೇಸ್ ಕೂಡ. ಫುಡ್ಡು ಕೂಡ ಹಾಗೆ, ಫುಡ್ಡು ಕೂಡ ನಾವು ನಮ್ಮದೇ ಒಂದು ಕೇಟ್ರರ್ ಇದ್ದಾರೆ ಸಾಗರದವರು, ಅವರಿಗೆ ಫುಡ್ಡು ಕೊಡ್ತಾ ಇದ್ದೇವೆ. ಸೊ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಮತ್ತು ಈವ್ನಿಂಗ್ ಟೀ ಮತ್ತು ನೈಟ್ ಇದು ಯಾವುದು ಡಿನ್ನರ್ ಎಲ್ಲವನ್ನು ನಾವೇ ಪ್ರೊವೈಡ್ ಮಾಡ್ತಿದ್ದೇವೆ. ಮತ್ತು ಇದರಲ್ಲಿ ಯಾರು ಇದರಲ್ಲಿ ಸ್ಪಾನ್ಸರ್ಸ್ ಇಲ್ಲ, ಇದು ನಮ್ಮ ಟ್ರಸ್ಟ್ ವತಿಯಿಂದಲೇ ನಾವು ಮಾಡುವಂಥದ್ದು. ಅಂದರೆ ಈಗ ಇದರಲ್ಲಿ ನಾವೇನು ಮಾಡಲಿ, ನಮ್ಮ ಸಮಾಜದಿಂದ ಇಲ್ಲ ಬೇರೆ ಅನ್ಯ ಸಮಾಜದಿಂದ ನಾವೇನು ಒಂದು ಕಲೆಕ್ಷನ್ ಮಾಡಿ ನಾವು ಮಾಡುವಂಥದ್ದಲ್ಲ. ಇಟ್ ಈಸ್ ಪ್ಯೂರ್ಲಿ ಬಿಲಾಂಗಿಂಗ್ ಟು SL ಶೇಟ್ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟಿಂದ ಮಾಡೋದು. ಈಗ ನಾನು ಪ್ರಶಾಂತ್ ಶೇಟ್ ಅಂತೇಳಿ, ನಾನು ಅಧ್ಯಕ್ಷ. ಇವರು ನಿಶಾಂತ್ ಶೇಟ್ ಅಂಥೇಳಿ, ನಿಶಾಂತ್ ಶೇಟ್ ಅವರು ಉಪಾಧ್ಯಕ್ಷರು.
ಮತ್ತು ಗುರುರಾಜ್ ಶೇಟ್ ಕಾರ್ಯದರ್ಶಿ, ಮತ್ತು ರಾಘವೇಂದ್ರ ಶೇಟ್, ಇವರು ರಾಘವೇಂದ್ರ ಶೇಟ್ ಅಂತೇಳಿ ಇವರು ಕೋಶಾಧಿಕಾರಿ, ಮತ್ತು ವಿಘ್ನೇಶ್ ಶೇಟ್ ಇವರು ಸಂಚಾಲಕರು, ಮತ್ತು ಮಾಧ್ಯಮದವರು ನಮ್ಮ ಅರ್ಜುನ್ ಶೇಟ್ ಅಂತೇಳಿ, ಅರ್ಜುನ್ ಶೇಟ್ ಮತ್ತು ಅಶ್ವಿನ್ ಶೇಟ್ ಇಷ್ಟು ಜನ ಇವತ್ತಿಲ್ಲಿ ಉಪಸ್ಥಿತಿದ್ದಾರೆ. ಮತ್ತು ಕೆಲವರು ಬ್ಯಾಂಗ್ಳೂರು ಮತ್ತು